ರಾಷ್ಟ್ರೀಯ ಕಬಡ್ಡಿ ಆಟಗಾರರು ಹಾಗೂ ತರಬೇತುದಾರರಾದಂತಹ ಸುನಿಲ್ ರವರು ನಮ್ಮ ಹುಟ್ಟುಹಬ್ಬವನ್ನು ಅವರ ಅಪಾರ ಅಭಿಮಾನಿಗಳು ಹಾಗೂ ಸ್ನೇಹಿತರೊಡನೆ ಸೇರಿ ತಮ್ಮ ಸ್ವಗ್ರಾಮವಾದ ಕಾಪಲವಸಹಳ್ಳಿ ಜನತಾ ಕಾಲೋನಿಯಲ್ಲಿ ಬಹಳ ವಿಜೃಂಭಣೆಯಿಂದ ಆಚರಿಸಿಕೊಂಡರು. ಇನ್ನು ಈ ಕಾರ್ಯಕ್ರಮದಲ್ಲಿ ಗ್ರಾಮಸ್ಥರು, ಸ್ನೇಹಿತರು, ಅವರ ಅಭಿಮಾನಿಗಳು ಪಾಲ್ಗೊಂಡಿದ್ದರು. ಇನ್ನು ಅಲ್ಲಿ ನೆರೆದಿದ್ದಂಥ ನೂರಾರು ಕಾರ್ಯಕರ್ತರಿಗೆ, ಅಭಿಮಾನಿಗಳಿಗೆ ಅನ್ನದಾಸೋಹ ಸಹ ಏರ್ಪಡಿಸಲಾಗಿತ್ತು. ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರುಷ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯೋ. ನಕ್ಕಾಗತಾನೆ ಅಂದ ಇರುವುದು, ತುಂಬಿ ಬರುವುದು, ಚಂದ್ರ ನಕ್ಕಾಗತಾನೆ ಬೆಳಕು ಬರುವುದು, ಕಡಲು ಕುಣಿವುದು, ಸೂರ್ಯನಾಡೋ ಜಾರ ಆಟ ಬಾನು ನಗಲೆಂದೇ, ಬೀಸಗಾಳಿ ತೂಗೋ ಪೈರು ಭೂಮಿ ನಗಲೆಂದೇ, ದೇವರು ತಂದ ಸೃಷ್ಟಿಯ ಅಂದ ಎಲ್ಲರೂ ನಗಲೆಂದೇ. ನಗುತ್ತಾ ಹಬ್ಬ ಅಂಗವಾಗಿ ಬಹಳ ಒಂದು ವಿಜೃಂಭಣೆಗ ಎಲ್ಲ ಯುವಕರು ನೂರಾರು ಜನ ಬಂದು ಇಲ್ಲಿ ಯುವಕರು ಒಂದು ಬರ್ತ್ಡೇಯನ್ನ ಬಹಳ ಒಂದು ಸರಳವಾಗಿ ಎಲ್ಲರನ್ನು ಆಚರಣೆ ಮಾಡಿದ್ದಾರೆ ಇವತ್ತು. ಹಾಗೂ ಇವತ್ತು ಈ ಊರಿನ ನಮ್ಮ ಮಂಜು ಆಗಿರಲಿ, ನಮ್ಮ ಆನಂದ್ ಆಗಿರಲಿ, ನಮ್ಮ ಯಲ್ಲಪ್ಪ ಆಗಿರಲಿ, ನಮ್ಮ ಕಾರ್ತಿಕ ಎಲ್ಲನೂ ಎಲ್ಲ ಯುವಕರು, ಊರಿನ ಎಲ್ಲ ಯುವಕರು ಸೇರಿ ಇವತ್ತು ಭಾಳ ಒಂದು ಸರಳವಾಗಿ ಭಾಳ ಒಂದು ವಿಜೃಂಭಣೆಗ ಇಡೀ ಊರಲ್ಲಿ ಎಲ್ಲರೂ ಸೇರಿ ಇವತ್ತು ವಿಶೇಷವಾಗಿ ಬರ್ತ್ಡೇಯನ್ನ ಆಚರಣೆ ಮಾಡಿದರೆ. ಯಾಕಂತ ಹೇಳಿದ್ರೆ ಇವತ್ತು ಇಡೀ ನಮ್ಮ ಆನೇಕಲ್ ತಾಲೂಕಲ್ಲಾಗಿರಲಿ, ನಮ್ಮ ಜಿಲ್ಲೆನಲ್ಲಾಗಿರಲಿ ಬಹಳಷ್ಟು ಯುವಕರನ್ನ ಬೆಳೆಸಿದಂಥವರು ನಮ್ಮ ಸುನಿಲ್ ಅವರು. ಹಾಗಾಗಿ ಇವತ್ತು ಆತನ ಒಂದು ಯಾವುದೋ ಒಂದು ಹೆಣ್ಣು ಮಕ್ಕಳಾಗಿರಲಿ, ಯುವಕರಾಗಿರಲಿ, ಒಂದು ಕಬಡ್ಡಿ ಟೂರ್ನಮೆಂಟಲ್ಲಾಗಿರಲಿ ಬಹಳಷ್ಟು ಒಂದು ಯುವಕರನ್ನ ಬೆಳೆಸಿದಂಥ ಪ್ರಶಸ್ತಿಗಳನ್ನ ತಗೊಂಡು ಬಂದಿದ್ದಂಥ ಇಡೀ ನಮ್ಮ ಆನೇಕಲ್ ತಾಲೂಕಲ್ಲಿ, ನಮ್ಮ ಜಿಲ್ಲೆಯಲ್ಲಿ ಯಾರನ್ನ ಒಬ್ರು ಇದ್ದಾರೆ ಅಂದ್ರೆ ಅವರ ಆಶಯದೊಂದಿಗೆ ನಮ್ಮ ಸುನಿಲ್ ಅವರು ಅಂತ ಹೇಳಕ್ ನಾನು ಇಷ್ಟ ಬೀಳ್ತಾ ಇದ್ದೀನಿ ಇವತ್ತು. ಹಾಗಾಗಿ ಇವತ್ತು ಇಡೀ ಕಾವಲಸಳ್ಳಿ ಜನತಾ ಕಾಲೋನಿಯಲ್ಲಿ ನಾವೆಲ್ಲ ಯುವಕರು ಸೇರಿ ಬಹಳ ವಿಜೃಂಭಣೆಗ ಅವರ ಒಂದು ಬರ್ತ್ಡೇಯನ್ನ ಆಚರಣೆ ಮಾಡ್ತಾ ಇದ್ರೆ. ಇಡೀ ನಮ್ಮ ಕಾವಲಸಳ್ಳಿ ಜನತಾ ಕಾಲೋನಿಯಲ್ಲಿ ಎಲ್ಲರಿಗೂ ಒಂದು ಊಟದ ವ್ಯವಸ್ಥೆಯನ್ನು ಮಡಗಿದ್ರು ಇವತ್ತು. ಹಾಗಾಗಿ ಅವರಿಗೆ ಅವರ ತಂದೆ ತಾಯಿ ಆಶೀರ್ವಾದ, ತಾಯಿ ಚೌಡೇಶ್ವರಂ ಆಗಿರಲಿ, ಯಲ್ಲಮ್ಮ ದೇವಿ ಆಗಿರಲಿ, ಅವರಿಗೆ 100 ವರ್ಷ ಕಾಲ ಅವರಿಗೆ ಸುಖವಾಗಿರಲಿ. ಹಾಗೂ ಬಾಬಾ ಸಾಹೇಬರು ಅಂಬೇಡ್ಕರ್ ಅವರು, ಬುದ್ಧರು, ಬಸವಣ್ಣ ಅವರು ಅವರ ಆಶೀರ್ವಾದದಂಗೆ ಅವರಿಗೆ ಅವರ ಆಶೀರ್ವಾದದಲ್ಲಿ ಚೆನ್ನಾಗಿ ಬೆಳೀಲಿ. ಅವರು ಇನ್ನೂ ಒಂದಷ್ಟು ಒಂದು ಯುವಕರನ್ನ ಬೆಳೆಸಲಿ. ಇವತ್ತು ನಮ್ಮ ತಾಲೂಕಲ್ಲಿ ಬಹಳಷ್ಟು ಜನಗಳನ್ನ ಅವರ ಒಂದು ಹೆಣ್ಣು ಮಕ್ಕಳನ್ನಾಗಿರ್ಲಿ, ಕ್ರೀಡಾದಲ್ಲಿ ಎಲ್ಲರನ್ನು ಬೆಳೆಸ್ತಾ ಬಂದಿದ್ದಾರೆ. ಅವರಿಗೆಲ್ಲ ಶುಭವಾಗಲಿ. ಜೈ ಭೀಮ್, ಜೈ ಭಾರತ, ಜೈ ಸಂವಿಧಾನ ಅಂತ ಹೇಳಕ್ಕೆ ಇವತ್ತು ಎಲ್ಲರಿಗೂ ನಾನು ಇಷ್ಟಪಡ್ತಾ ಇದ್ದೀನಿ. ಇಡೀ ನಮ್ಮ ಆನೇಕಲ್ ತಾಲೂಕಲ್ಲೇ ಆಗಲಿ, ನಮ್ಮ ಕಾವಲಸಳ್ಳಿ ಆಗಿರಲಿ, ಎಲ್ಲ ಶುಭವಾಗಲಿ, ಎಲ್ಲ ಒಳ್ಳೇದಾಗಲಿ. ಜೈ ಭೀಮ್. ಮಾಡ್ತಾ ಇದ್ದೇನೆ ಅಂದರೆ ಸುನಿಲ್ ಮಾಡ್ತಾ ಇದ್ದೇನೆ. ಯಾವತ್ತೂ ನಾವು ಬೆನ್ನೆಲುಬಾಗಿರ್ತೀರಿ. ಇದೇ ಥರ ಮುಂದುವರ್ಕೊಂಡು ಹೋಗಲಿ. ನನ್ನ ತಮ್ಮ ಯಾವತ್ತು 100 ವರ್ಷ ಬಾಬಾ ಸಾಹೇಬ್ ಅಂಬೇಡ್ಕರ್
ಬಸವಣ್ಣ ಅವ್ರ ಆಶೀರ್ವಾದ ಅವ್ರ ಮೇಲೆ ಇರಲಿ. ನಮ್ಮ ಕೈಲಾದ ಆದಷ್ಟು ಮಾತ್ರ ನಾವು ಸಹಾಯ ಮಾಡ್ತೀರಿ, ಅವ್ರ ಜೊತೆ ಅವ್ರ ಬೆನ್ನೆಲುಬಾಗಿ ಇರ್ತೀರಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಮುಂಜೆ ಒಂದು ದಿನ ಯಾರು ಹೋಗಿ ಯಾರ ಹತ್ರನೂ ಕಾಯ ಅಂತ ಅವಶ್ಯಕತೆ ನಮ್ಗೆ ಕೊಡ್ತಾ ಇಲ್ಲ. ಈಗ ಸುನೀಲ್ ಆಗಿ ನನಗೂ ಹೆಣ್ಣು ಇದೆ, ಎಲ್ಲರಿಗೂ ಇದೆ. ಒಂದು ಹೆಣ್ಣು ಮಗು ಹೋಗಿ ಒಬ್ರು ಹತ್ರ ಕ್ರೀಡಾಪಟುಗೆ ಬಿಡೋಂಥ ಅವಶ್ಯಕತೆ ಕೊಡ್ತಾ ಇಲ್ಲ ಸುನೀಲ್. 60-70 ಮೇಲೆ ಪ್ರಶಸ್ತಿ ತಗೊಂಡ್ಬಂದು ಇಟ್ಟಿದ್ದಾನೆ. ಪಾಪ ಅದೆಲ್ಲ ಎಲ್ಲ ಒಂದು ಮೂಲೆ ಗುಂಪಾಗಿದೆ. ಅದನ್ನು ನಾವೀಗ ರಾಜ್ಯದಂತ ಇದು ಮಾಡಬೇಕಂತ ನಮಗೊಂದು ಇದಿದೆ, ಮಾಡಿಸೋಣ ಕೆಲವೇ ದಿನಗಳಲ್ಲಿ. ಅಂಥದ್ರಲ್ಲಿ ಇವರು ಒಂದು ಹೆಣ್ಮಕ್ಳನ್ನ ತರಬೇತಿಯಾಗಿ ಎಲ್ಲರನ್ನೂ ನ್ಯಾಷನಲ್ ಲೆವೆಲಲ್ಲಿ ಕರ್ಕೊಂಡು ಹೋಗಿ ಬಿಹಾರ್, ಉತ್ತರ ಪ್ರದೇಶ, ಜಾರ್ಖಂಡ್ ಎಲ್ಲ ಕಡೆ ಕರ್ಕೊಂಡು ಹೋಗಿ ಪ್ರೈಸ್ಗಳಿಗೆ ಎತ್ಕೊಂಡ್ಬಂದು ಒಂದು ಕರ್ನಾಟಕ ಸ್ಟೇಟ್ ಮಟ್ಟದಲ್ಲಿ ಹೋಗಿ ನ್ಯಾಷನಲ್ ಲೆವೆಲಲ್ಲಿ ಕೂಡ ಒಂದು ಇಬ್ಬರು ಹೆಣ್ಮಕ್ಳು ಆಡ್ತಿದ್ದಾರೆ, ನ್ಯಾಷನಲ್ ಲೆವೆಲ್ ಹೋಗಿ ಆಡ್ತಿದ್ದಾರೆ. ಅದೆಲ್ಲ ತುಂಬ ಖುಷಿ ವಿಚಾರ. ಒಂದು ಅವರು ಆಟದಲ್ಲಿ ತುಂಬ ಕಷ್ಟಪಟ್ಟು ಆಡಿದ್ರು, ಅವ್ರಿಗೆ ಯಶಸ್ಸು ಸಿಗಲಿಲ್ಲ, ಅವ್ರಿಗೆ ಯಾರು ಗುರುತಿಸಿಲ್ಲ ಅಂದರೆ ಅದಕ್ಕೆ ಅವರು ಕೈ ಕಟ್ಟಿ ಸುಮ್ಮನೆ ಕೊಡಲಿಲ್ಲ. ಒಂದು ತರಬೇತಿಗಾರರಾಗಿ, ಒಂದು ಕೋಚ್ ಆಗಿ ಅನೇಕಷ್ಟು ಸುಮಾರಷ್ಟು ಹೆಣ್ಮಕ್ಳಿಗೆ ತರಬೇತಿ ನೀಡಿ ಒಂದು ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಹೆಣ್ಮಕ್ಳನ್ನ ಕರ್ಕೊಂಡೋಗಿ ಅದನ್ನು ಅವ್ರ ಕನಸನ್ನು ಅದನ್ನು ಯೂಸ್ ಮಾಡಿ ಸುಮಾರಷ್ಟು ತಂದೆ ತಾಯಿ ಕನಸು ಎಲ್ಲರಿಗೂ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಕ್ರೀಡಾ ಮತ್ತು ಇವಾಗ ನಮ್ಮ ಯುವಕರಿಗೆಲ್ಲ ಬಂದು ಒಂದು ಮಾರ್ಗದರ್ಶನ ಆಗಿದ್ದಾರೆ. ಒಂದು ಒಳ್ಳೆಯ ವಿಚಾರ ಹೇಳೋದಿರ್ಬೋದು, ಒಂದು ಎಲ್ಲರಿಗೂ ಒಂದು ಕೆಟ್ಟ ದಾರಿ ಹಿಡಿದಿರ ಒಂದು ಒಳ್ಳೆಯ ದಾರಿಲಿ ಹೋಗ್ಬೇಕು ಅಂತೇಳಿ, ಬೇರೆ ಹುಟ್ಟೋದು ಹಬ್ಬದ ದಿನ ಏನು ಹೋಗಿ ಕುಡಿದು ಅದು ಇದು ಜಾಲಿ ಮಾಡ್ತೀರಾ, ಬಂದು ಒಂದು ಒಳ್ಳೆ ಅನ್ನದಾನ ಮಾಡಿ ಎಲ್ಲರಿಗೂ ಜನತಾ ಕಾಲೋನಿಯಲ್ಲಿ ಒಂದು ಅನ್ನದಾಸೋಹ ಹಮ್ಮಿಕೊಂಡಿದ್ದಾರೆ. ತುಂಬ ಒಳ್ಳೆಯ ವಿಚಾರ. ಈ ಯುವಕರೆಲ್ಲ ಸೇರಿ ಏನು ನಮ್ಮ ಸುನೀಲ್ ಅವ್ರಿಗೆ ಹುಟ್ಟುಹಬ್ಬ ಆಚರಣೆ ಮಾಡೋದಕ್ಕೆಲ್ಲ ಮುಂದೂಡಿದ್ದಾರೆ. ಜಾಲಿ ಅನ್ನೋರು ಮತ್ತು ಮಂಜಣ್ಣವರು, ಕಾರ್ತಿಕ್, ನಾಗೇಶ್, ಅಜಯ್, ಸರ್ವೇಶ್, ಸತೀಶ್ ಇವರೆಲ್ಲರಿಗೂ ನಾನು ಅಭಿನಂದನೆ ತಿಳಿಸ್ತೀನಿ. ಸುನೀಲ್ ಅವ್ರಿಗೆ ಇನ್ನಷ್ಟು ಸಾಕಷ್ಟು ಯಶಸ್ಸು ಸಿಗಲಿ, ಅವ್ರು ಇನ್ನೂ ಮೇಲೆ ಹೋಗಿ ಅವ್ರಿಗೆ ಏನು ಅವ್ರ ಕನಸೆಲ್ಲ ನನಸಾಗಲಿ ಅಂತೇಳಿ ನನಗಿಲ್ಲಿ ಅವ್ರ ಜೊತೆಲಿ ಇಟ್ಕೊಳಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ. ತುಂಬ ಮಟ್ಟದಲ್ಲಿ ಕಡೆಯಿಂದ ಶುಭಾಶಯಗಳು. ಅವ್ರು ಇನ್ನಷ್ಟು ಎತ್ತರಕ್ಕೆ ಬೆಳೀಲಿ ಅಂತ ನಾವು ಎಲ್ಲರೂ ಕೋರ್ಕೊಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹ್ಯಾಪಿ ಬರ್ಡೇ. ಮೊದಲಿಗೆ ಇಡೀ ರಾಜ್ಯದ ಯೂತ್ಸಿಗೆ ಹಾಗೂ ಮಕ್ಕಳಿಗೆ ನಾನು ಶುಭಾಶಯಗಳನ್ನು ಕೊಡೋಕ್ಕೆ ಇಷ್ಟಪಡ್ತೀನಿ. ಜೂನ್ 1 ಅಂದರೆ ಪ್ರತಿ ವರ್ಷ ಕೂಡ ಸ್ಕೂಲ್ ಪ್ರಾರಂಭವಾದಂಥ ದಿನ. ಇದ್ರ ಜೊತೆಯಲ್ಲಿ ಇವತ್ತು ನನ್ನ ಹುಟ್ಟುಹಬ್ಬ ಅಂತ ನಾನು ಹೇಳ್ಕೊಳಕ್ಕೆ ತುಂಬ ಖುಷಿಯಾಗುತ್ತೆ. ಯಾಕಂದರೆ ಶಾಲೆಯ ಪ್ರಾರಂಭ ಉತ್ಸವವನ್ನು ಅದ್ಧೂರವಾಗಿ ಎಲ್ಲ ಶಾಲೆಗಳಲ್ಲಿ ಆಚರಣೆ ಮಾಡ್ತಾರೆ. ಹಾಗೆ ನಮ್ಮ ಗ್ರಾಮದಲ್ಲಿ ನನ್ನ ಅಣ್ತಮ್ಮಂದರಾದಂಥ ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಾಗಿರ್ಬೋದು, ನನ್ನ ಅಣ್ತಮ್ಮಂದರಾಗಿರ್ಬೋದು, ನಮ್ಮ ತಂದೆಯವರಾಗಿರ್ಬೋದು, ಚಿಕ್ಕಪ್ಪ ಆಗಿರ್ಬೋದು, ಎಲ್ಲ ನನ್ನ ಹಿರಿಯರಾಗಿರ್ಬೋದು, ನನ್ನ ಪ್ರೀತಿಯ ತಮ್ಮಂದರಾಗಿರ್ಬೋದು, ಇವತ್ತು ನಮ್ಮ ಗ್ರಾಮದಲ್ಲಿ ಹುಟ್ಟುಹಬ್ಬನ ಆಚರಣೆಗಳನ್ನು ಮಾಡಿ ಶುಭಾಶಯಗಳನ್ನು ಕೊಡಿದಂಥ ನಿಮ್ಮೆಲ್ಲರೂ ಕೂಡ ನಾನು ಕೋಟಿ ನಮನಗಳನ್ನು ತಿಳಿಸ್ತಾ ಸದಾಕಾಲ ನಿಮ್ಮ ಜೊತೆಯಲ್ಲೇ ನಾನು ಇರ್ತೀನಿ. ಏನೇ ಆದರೂ ಕೂಡ ಹಿಂದೆ ಹೋಗಲ್ಲ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನನ್ನ ನಂಬಿದವ್ರನ್ನ ನಾನು ಯಾವತ್ತೂ ಕೈ ಬಿಡಲ್ಲ. ಹಾಗಾಗಿ ನನ್ನ ಜೊತೆಯಲ್ಲಿರೋರು ಯಾವತ್ತೂ ಕೂಡ ಒಂದಿನ ಕೂಡ ನನ್ನ ಬಿಟ್ಟು ಯಾವತ್ತೂ ಕೂಡ ಅವರು ಹೊರಗಡೆ ಹೋಗಿಲ್ಲ. ಹಾಗಾಗಿ ನಾನು ಅವರ ಕೂಡ ಸದಾಕಾಲ ನಾನು ಇರಬೇಕಂತ ಇಷ್ಟಪಡ್ತೀನಿ. ಅವ್ರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಿರ್ಬೋದು, ನಾನು ಮುಗಿಯುವಂಥ ದೇವತೆಗಳ ಅವರ ಆಶೀರ್ವಾದ ಎಲ್ರಿಗೂ ಕೊಟ್ಟು ಸುನೀಲ ನಾನೊಬ್ಬನೇ ಅಲ್ಲ, ನೀವು ಯಾರು ಏನಿದ್ದೀರೋ ನಿಮ್ಮಿಂದ ನಾನು ಯಾರೇನೇ ನಮ್ಮ ಹಿಂದೆ ಆಗಿರ್ಬೋದು ಮುಂದೆ ಆಗಿರ್ಬೋದು ಸ್ವಲ್ಪ ಮಾತಾಡೋರಿಗೆಲ್ಲ ತುಂಬ ಉತ್ತರಗಳು ಕೊಡ್ತೀವಿ. ಅದು ಇದ್ರ ಮುಖಾಂತರ ನಾನು ತಿಳಿಸ್ತೀನಿ, ಸಣ್ಣ ಕಿವಿ ಮಾತು ಕೊಡ್ತೀನಿ. ಆಮೇಲೆ ಏನನ್ನೋದು ಮುಂದೆ ಗರ್ಜನೆ ಗೊತ್ತಾಗುತ್ತೆ. ಸ್ವಲ್ಪ ಮುಂದಿನ ದಿನಗಳಲ್ಲಿ ಅವಕಾಶಗಳನ್ನು ಸಿಗುತ್ತೆ. ನಮ್ಮ ಯುವ ಜನತೆಗೆ ಒಳ್ಳೇದಾಗಬೇಕಂತ ಇವತ್ತು ನಾವು ಒಳ್ಳೇದಾಗಬೇಕಂತ ಈ ಕಾರ್ಯಕ್ರಮವನ್ನು ನಾನು
ಶಾಲೆ ಮಕ್ಕಳಿಗೆ ಅರ್ಪಣೆ ಮಾಡ್ತೀನಿ. ಯಾಕಂದರೆ ಮುಂದಿನ ಮುಂದಿನ ಪ್ರಜೆಗಳು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಶಾಲೆಯ ಮಕ್ಕಳಿಗೆ ನೋಟ್ಬುಕ್ ವಿತರಣೆ ಇದೆ. ಎಲ್ಲ ನನ್ನ ಅಣ್ಣ ತಮ್ಮಂದ್ರು ಇವತ್ತು ಯಾರ್ಯಾರು ಸೇರಿದರು ಎಲ್ಲರೂ ಬನ್ನಿ. ಪ್ರತಿಯೊಂದು ನಿಮ್ಮ ಏರಿಯಾಗಳಲ್ಲಿ ನಿಮ್ಮ ಶಾಲೆಗಳಲ್ಲಿ ಯಾರು ಗೌರ್ಮೆಂಟ್ ಶಾಲೆಗೆ ಹೋಗೋಂಥ ಮಕ್ಕಳು ವ್ಯವಸ್ಥೆ ಇಲ್ದಿರೋಂಥ ಮಕ್ಕಳಿಗೆ ಒಂದೊಂದು ನೋಟ್ಬುಕ್ಕನ್ನು ತಗೊಳ್ಳಿ. ಅಕ್ಷರ ಎನ್ನುವುದು ಒಲಿಯ ಹಾಲಂತೆ, ಅದನ್ನು ಕಲಿತ್ರೆ ಎಲ್ಲಿ ಕೂಡ ನಾವು ಮುಗ್ಸೋಕ್ಕಾಗಲ್ಲ. ಅವೇ ಮಿತ್ರಗಳು ಇಡ್ತಾರೆ, ಏನು ಮಾಡಬೇಕನ್ನೋದು ಅವ್ರಿಗೆ ಅರಿವಿರಲ್ಲ. ಅವ್ರಿಗೆ ಒಂದು ಕಿವಿ ಮಾತು ಅಷ್ಟೇ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ನನ್ನ ಪ್ರೀತಿಯ ಆನಂದ್ ಅವರು, ಧನುಷು, ಕಾರ್ತಿಕು, ಇಲ್ಲಿ ಬಂದಿರುವಂಥ ಎಲ್ಲ ನನ್ನ ಪ್ರೀತಿಯ ಅಣ್ಣ ತಮ್ಮಂದರು, ನನ್ನ ತಮ್ಮ ಮುನೇಶ್ ಆಗಿರ್ಬೋದು, ಎಲ್ಲ ನನ್ನ ಗೆಳೆಯ ಪ್ರೇಮ್ ಆಗಿರ್ಬೋದು, ಎಲ್ಲರಿಗೂ ಊಟದ ವ್ಯವಸ್ಥೆನ ತುಂಬ ಅಚ್ಚುಕಟ್ಟಾಗಿ ಊಟದ ವ್ಯವಸ್ಥೆನ ಮಾಡಿದ್ದಾರೆ. ಹಾಗೆ ಎಲ್ಲ ಇನ್ಚಾರ್ಜ್ಗಳನ್ನು ತಗೊಂಡಂಥ ಎಲ್ಲ ನನ್ನ ಪ್ರೀತಿಯ ಅಣ್ಣ ತಮ್ಮಂದ್ರಿಗೆ ಎಲ್ಲರೂ ಕೂಡ ಎಲ್ಲರೂ ಕೂಡ ನನಗೆ ಒಂದು ಬ್ಲಡ್ ಇದ್ದಂಗೆ. ನನ್ನ ರಕ್ತವನ್ನು ನಾನು ಚೆಲ್ಲಿ ನಿಮ್ಮ ಜೊತೆಲಿ ಇರ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ. ಸುನೀಲ್ ಅವರು ಮುಂದಿನ ದಿನಗಳಲ್ಲಿ ರಾಜಕೀಯಕ್ಕೆ ಬರ್ತಾರೆ ಅನ್ನೋ ಮಾತಿದೆ. ಮುಂದಿನ ದಿನಗಳಲ್ಲಿ ರಾಜಕೀಯ ಒಂದು ಅಭಾವ ಇದೆ. ದಯವಿಟ್ಟು ಇದನ್ನು ಕೆಲವರಿಗೆ ಕಿವಿ ಮಾತಾಗಿ ಇರಲಿ ಮುಂದಿನ ದಿನಗಳಲ್ಲಿ. ಯಾಕಂದರೆ ದೊಡ್ಡವರು ಹಿರಿಯರು ಇದ್ದಾರೆ, ನಮ್ಮ ಚಿಕ್ಕಪ್ಪ ಅವರು, ನಮ್ಮ ಅಣ್ಣ ಮಂಜಣ್ಣ ಅವರು ಇದ್ದಾರೆ. ಇವರ ಆಶಯಗಳಲ್ಲಿ ನಾನು ಮುಂದಿನ ದಿನಗಳಲ್ಲಿ ಎಲೆಕ್ಷನ್ಗೆ ಬಂದರೂ ಬರ್ಬೋದು. ದೊಡ್ಡವರು ಏನು ಆಶೀರ್ವಾದ ಕೊಡ್ತಾರೋ ಅದರ ಬೆನ್ನೆಲುಬಲ್ಲೇ ನಾನು ಬರಬೇಕನ್ನೋದು ನನ್ನ ಮನಸ್ಸಲ್ಲಿದೆ. ಯೂತ್ಸ್ ಕೂಡ ಅದೇ ನಿಟ್ಟಿನಲ್ಲಿದ್ದಾರೆ. ಯಾಕಂದರೆ ಯುವ ನಾಯಕರಾಗಿ ನಮ್ಮ ಗ್ರಾಮದಲ್ಲಿ ತುಂಬ ಕೆಲಸಗಳು ಮಾಡಬೇಕಾಗಿರೋದು ಸುಮಾರು ವರ್ಷಗಳಿಂದ ಇದ್ದಂಥ ಇಲ್ಲಿ ಗ್ರಾಮದಲ್ಲಿ ವಾಸವಾಗಿರೋರಿಗೆ ಉಳ್ಕೊಳಕ್ಕೆ ಮನೆಗಳ ಒಂದು ವ್ಯವಸ್ಥೆಗಳನ್ನು ಮಾಡಬೇಕು. ಹಾಗಾಗಿ ಈ ಜನತಾ ಕಾಲೋನಿಯಲ್ಲಿ ಒಂದು ಕ್ರೀಡಾಂಗಣವನ್ನು ನಿರ್ಮಾಣ ಮಾಡಬೇಕು. ಇದಕ್ಕೆ ಎಲ್ಲರ ಒಂದು ಸಹಕಾರ ಇದ್ರೇ ಇಲ್ಲಿ ಮಾಡೋಕ್ಕಾಗೋದು. ಅದಕ್ಕೆ ನಮ್ಮ ಏನು ಹಿರಿಯರು ಯಾರ್ಯಾರು ಇದ್ದಾರೋ ಅವರೆಲ್ಲ ನಾನು ಮನವಿಗಳನ್ನು ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಚುನಾವಣೆಗೆ ಬರಬೇಕನ್ನೋದು ಒಂದು ಮನಸ್ಸಲ್ಲಿ ನಂಟಿನಲ್ಲಿ ಇದೆ ನನಗೆ. ಪ್ರೀತಿಯ ಅಣ್ಣ ಸುನೀಲ್ ಅಣ್ಣ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಅಣ್ಣ ಹ್ಯಾಪಿ ಬರ್ತ್ಡೇ ಅಣ್ಣ, ಹುಟ್ಟುಹಬ್ಬದ ತುಂಬುಹೃದಯ ಶುಭಾಶಯಗಳಣ್ಣ. ಹುಟ್ಟುಹಬ್ಬದ